ಪಾಪ ಬಾಣ್ತಿರು ಡೆಲಿವರಿ ಆದ್ಮೇಲೆ ಬಾಣ್ತಿರು ಬಿಸಿನೀರೇ ಇಲ್ಲ ಇಲ್ಲಿ. ನೋಡ್ಕೊಂಡು ಇಲ್ಲೇ ಇರ್ತಿರಲ್ಲ ನಮ್ಗೆ ಹೇಳಿ ಒಂದು ಸ್ವಲ್ಪ ನೋಡ್ಕೊಂಡು ಏನಾದ್ರು ಇದ್ದಿದ್ದೇ ಸಮಸ್ಯೆಗಳು ಎದುರಿಸಕ್ಕೆ ಆಗ್ತಿಲ್ಲ ಅಂತೇಳಿ ಕೊರತೆ ಇದೆ, ಸಿಬ್ಬಂದಿಗಳು ಕೊರತೆ ಇದೆ ಅಂತ ಹೇಳ್ತಾರೆ, ವೈದ್ಯರುಗಳ ಕೊರತೆ ಇದೆ ಅಂತ ಹೇಳ್ತಾರೆ, ಮಹಾರಾಜ ಮುಂದೆ ಈ ರೀತಿ ಹೇಳ್ತಾರೆ. ಇದು ಅಕ್ಷಮ್ಯ ಅಪರಾಧ. ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಬಂಡ್ರ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ಟಿದ್ವಿ, ದುಷ್ಟರ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ಟಿದ್ವಿ. ತೊಂದರೆ ಇದೆ. ನೀರು ಕುಡಿಯಕ್ಕೆ ನೀರಿಲ್ಲ ಜನಗಳಿಗೆ. ಇವತ್ತು ನೋಡಿ ನಿಮ್ಮ ಎದುರು ಹೇಳಿಲ್ವ ಬಿಸಿನೀರಿಲ್ಲ ಕುಡಿಯಕ್ಕಂತ. ಹಾಗಾದ್ರೆ ಯಾವ ಲೆಕ್ಕದಲ್ಲಿ ಇವರು ಟೀನು ಈ ಸಂಬಂಧಪಟ್ಟ ಮೇಲಧಿಕಾರಿಗಳು 2-3 ಲಕ್ಷ ಸಂಬಳ ತಗೊಳ್ಳೋ ಜವಾಬ್ದಾರಿ ಏನು? ಈಗ ನಾವು ಯಾರ ಹತ್ರ ನಮ್ಮ ಕಷ್ಟ ತೋಡ್ಕೊಳ್ಳೋದ? ಈಗ ನೋಡಿ ಎಷ್ಟು ಜನ ಬಂದವ್ರೆ, ನೀರಿಲ್ಲ ಸರ್, ಸ್ವಲ್ಪ ವ್ಯವಸ್ಥೆ ಮಾಡಿಸ್ಯಾರ ಅಂತಾರೆ. ಸಮಸ್ಯೆ ಏನಿದೆ, ಮೇಂಟೆನೆನ್ಸ್ ಬಾಡಿ ಇದೆ, ಸರ್ಕಾರ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇದೆ, ಮಾಡ್ಸಕ್ಕೆ ಅಂತ ಸರ್ ಪ್ರಾಬ್ಲಮ್ ಏನು? ಯಾರು ನೋಡ್ರಿ, ನೀವು ಆಕ್ಷನ್ ತಗೋಬೇಕು. ಇಲ್ಲಿಗೆ ಇರಲ್ಲ, ಮಾರಾದ್ರು ಸ್ಮೂತಾಗಿ ಹೇಳ್ತಾ ಇದ್ದಾರೆ, ನಿಮಗಂತೂ ಪ್ರಾಬ್ಲಮ್ ಮೇಂಟೈನ್ ಮಾಡಿಸ್ತಾ ಇದ್ದಾರೆ. ಒತ್ತಡ ಇದ್ದೇ ಇರುತ್ತೆ. ಜೊತೆಗೆ ನಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತೆ. ಆಸ್ಪತ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಅಂತಿಮವಾಗಿ ನಾವು ಫೈನಲ್ ರಿಪೋರ್ಟ್ ತಗೊಳ್ಳೋದು ಅವಶ್ಯಕತೆ ಎಲ್ಲ ಬೇಡ. ಎಲ್ಲ ಆದಷ್ಟು ಸೌಲಭ್ಯಗಳು ಏನು ಕೊಡ್ಬೋದು ಅಲ್ಲಿ ಆಯಿತು ವಿಚಾರ ಏನು ಮಾಡ್ಬೋದು ಅನ್ಕೊಳ್ಳಿ. ಒಂದೊಂದು ಏನಾದರೂ ಇಲ್ಲಿ ಒಂದೊಂದಾಗಿ ಹೇಳಿ. ಸರ್ ಏನು ಗೊತ್ತಾ ಸರ್, ಕುಡಿಯೋ ನೀರು ಇರೋದಿಲ್ಲ. ಆಸ್ಪತ್ರೆ ನಮ್ಗೆ ಏನು ಸೌಲಭ್ಯ ಕೊಡ್ಬೇಕು, ಯಾಕೆ ಕೊಡ್ತಿಲ್ಲ? ಯಾರ ಮೇಲೆ ರೈತರು ಏನಾಗಿದ್ರೆ ಹೌದಾ ಹೌದಾ ಒಂದ್ಸರಪ್ಪ, ಯಾಕೆ ಕುಡಿಯೋ ನೀರು ಏನು ಮಾಡ್ತೀವಿ? ಯಾಕೆ ಕೊಡೋಲ್ಲ? ಸ್ವಲ್ಪ ಕೆಟ್ಟೋಗಿದೆ ಸರ್. ಯಾವತ್ತು ಮಾತಾಡಿಲ್ಲ. ಈ ಉತ್ತರಗಳಿದೆಯಲ್ಲ, ಇದು ಉಡಾಫೆ ಉತ್ತರಗಳಿದೆ.